ರಾಜ್ಯ ಬಿಜೆಪಿಯ ಎರಡನೇ ಪಟ್ಟಿ ಅನೌನ್ಸ್ ಆಗುವುದು ಇವತ್ತು ಡೌಟ್. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಭೂತಾನ್ ಪ್ರವಾಸದಲ್ಲಿ ಇರೋ ಹಿನ್ನೆಲೆಯಲ್ಲಿ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ರಾಜ್ಯ ಬಿಜೆಪಿಯ ಎರಡನೇ ಪಟ್ಟಿ ಇವತ್ತು ನಿರೀಕ್ಷೆ ಇತ್ತು ಹೊರಬರಬಹುದು ಅಂತ, ಆದ್ರೆ ಡೌಟ್. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ ಪ್ರವಾಸದಲ್ಲಿ ಇದ್ದಾರೆ. ಆ ಕಾರಣದಿಂದಾಗಿ ಇವತ್ತಿನ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಅಥವಾ ಭಾನುವಾರದ ಒಳಗಾಗಿ ಸಿಇಸಿ ಸಭೆ ನಡೆಸುವಂತಹ ಸಾಧ್ಯತೆ. ಆ ನಂತರ ಕರ್ನಾಟಕದ ಉಳಿದ 5 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಸಭೆ ಬಳಿಕ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. 2 ದಿನಗಳ ಪ್ರವಾಸದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅವರ ಪ್ರವಾಸ ಮುಗಿಸಿ ಬಂದ ನಂತರದಲ್ಲಿ ಮತ್ತೊಂದು ಸುತ್ತಿನ ಮೀಟಿಂಗ್ ಅನ್ನ ಮಾಡಿ ನಂತರ 5 ಕ್ಷೇತ್ರಗಳ ಅಭ್ಯರ್ಥಿಯ ಹೆಸರನ್ನ ಅನೌನ್ಸ್ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಗೆ ಪಂಚಕ್ಷೇತ್ರ ಪಂಚ ಸವಾಲನ್ನೇ ಓಡ್ತಾ ಇದೆ. ಕಾರಣ ಮೊದಲ ಒಂದು ಪಟ್ಟಿಯಲ್ಲಿ ಅನೌನ್ಸ್ ಮಾಡಿದ ನಂತರದಲ್ಲಿ ಬಹಳಷ್ಟು ಬಂಡಾಯಗಳು ಎದ್ವು, ಅಸಮಾಧಾನಗಳು ಮುಗಿಲೆದ್ವು. ಇದೆಲ್ಲವೂ ಕೂಡ ಶಮನ ಆಗಬೇಕು ಅಂದ್ರೆ ಎರಡನೇ ಪಟ್ಟಿಯಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಟಿಕೆಟ್ ಕಗ್ಗಂಟು ಬಗೆಹರಿಸಲು ಹೈಕಮಾಂಡ್ ಸರ್ಕಸ್ ಅನ್ನ ಮುಂದುವರೆಸಿದೆ. ರಾಜ್ಯ ಬಿಜೆಪಿಗೆ ಪಂಚಕ್ಷೇತ್ರ ಪಂಚ ಸವಾಲಾಗಿ ಪರಿಣಮಿಸಿದೆ. ಆ ಕಾರಣಕ್ಕಾಗಿ ಈ 5 ಕ್ಷೇತ್ರಗಳಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ. ಟಿಕೆಟ್ ಕಗ್ಗಂಟನ್ನ ಬಗೆಹರಿಸುವ ಸಲುವಾಗಿ ಹೈಕಮಾಂಡ್ ಸರ್ಕಸ್ ಅನ್ನ ನಡೆಸ್ತಾ ಇದೆ. 5 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಫಿನಿಶಿಂಗ್ ಟಚ್ ಅನ್ನ ಕೊಡ್ತಾ ಇದ್ದಾರೆ. ಸಂಭಾವ್ಯ ಭಿನ್ನಮತ ಶಮನಕ್ಕೆ ಪ್ಲಾನ್ಗಳನ್ನು ಕೂಡ ರೂಪಿಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರನ್ನ ಕರೆಸಿ ಮಾತನಾಡಿ ಎಲ್ಲ ಅಸಮಾಧಾನಗಳು ಟಿಕೆಟ್ ಘೋಷಣೆ ಆದ ನಂತರದಲ್ಲಿ ಸ್ಫೋಟ ಆಗೋದಕ್ಕೂ ಮುಂಚಿತವಾಗಿ ಎಲ್ಲವನ್ನು ಶಮನ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಒಟ್ಟು 5 ಕ್ಷೇತ್ರಗಳಿಗೆ ಸವಾಲ್ ಏನು, ಯಾರ್ಯಾರು ಅಭ್ಯರ್ಥಿಗಳಾಗಿ ಎದುರು ನೋಡ್ತಾ ಇದ್ದಾರೆ. ಉತ್ತರ ಕನ್ನಡ, ಅಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ನಿರಾಕರಿಸುವ ಮೂಲಕವಾಗಿ ಚಕ್ರವರ್ತಿ ಸೂಲಿಬೆಲೆ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಬಹುದು ಅಂತ. ಅಲ್ಲಿ ಒಟ್ಟು 4 ಜನ ಆಕಾಂಕ್ಷಿಗಳಿದ್ದಾರೆ ಉತ್ತರ ಕನ್ನಡದಲ್ಲಿ. ಅದು ಕುಮಾರ್ ಬಂಗಾರಪ್ಪ ಅವರು ಕೂಡ ಹೌದು, ಜೊತೆಗೆ ಶಶಿಭೂಷಣ್ ಹೆಗಡೆ ಅವರು. ಸೊ ಈ 4 ಮಂದಿಯಲ್ಲಿ ಯಾರಿಗೆ ಸೂಕ್ತ ಅಂತ ಸರ್ವೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ವಿಚಾರದಲ್ಲಿ ಈಗಾಗಲೇ ಗೋ ಬ್ಯಾಕ್ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬೇಡಿ ಅಂತ, ಆದ್ರೆ ಮತ್ತೊಂದು ಬಣ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬೇಕು ಅಂತ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ, ನನಗೆ ಟಿಕೆಟ್ ಸಿಗೋದು ನಿಶ್ಚಿತ ಅಂತ. ಆದ್ರೆ ಶ್ರದ್ಧಾ ಶೆಟ್ಟರ್ ಅವರ ಹೆಸರು ಕೂಡ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ಇಬ್ಬರಲ್ಲಿ ಯಾರಿಗೆ ಅಂತಿಮಗೊಳಿಸ್ತಾರೆ ಅನ್ನುವಂತಹ ಪ್ರಯತ್ನ ನಡೀತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ವಿಚಾರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ಅವರು ಬ್ಯಾನರ್ಗಳನ್ನ ಕಟ್ಕೊಳ್ತಾ ಇದ್ದಾರೆ ಅನ್ನೋ ಅಸಮಾಧಾನವನ್ನು ವಿಶ್ವನಾಥ್ ಅವರು ಹೊರಹಾಕಿದ್ದಾರೆ. ತಮ್ಮ ಪುತ್ರ ಅಲೋಕ್ ಕೊಡಬೇಕು ಅನ್ನೋದು ಅವರ ವಾದ. ಇಲ್ಲದಿದ್ರೆ ತನಗೆ ಟಿಕೆಟ್ ಕೊಡಿ, ನಾನೇ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು 3 ನಡುವೆ ಫೈಟ್ ಇದೆ. ಯಾರಿಗೆ ಫೈನಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇಬ್ರು ಕೂಡ ಅಷ್ಟೇ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ, ನನಗೇ ಸಿಗುತ್ತೆ ಅಂತ. ಇನ್ನು ಚಿತ್ರದುರ್ಗದ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ಆನೇಕಲ್ ನಾರಾಯಣಸ್ವಾಮಿ ವರ್ಸಸ್ ಗೋವಿಂದ ಕಾರಜೋಳ ವರ್ಸಸ್ ಚಂದ್ರಪ್ಪ ಇವರ ನಡುವೆ ಫೈಟ್ ನಡೀತಾ ಇದೆ. ಸೊ ಅಲ್ಲಿಯೂ ಕೂಡ 3 ಕಂಟೆಸ್ಟೆಂಟ್ಗಳಾಗಿ ಇಳಿಯೋದಕ್ಕೆ ರೆಡಿ ಇದ್ದಾರೆ. ಯಾರಿಗೆ ಸೂಕ್ತ ಅಭ್ಯರ್ಥಿಗಳು ಅನ್ನೋ ಸರ್ವೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಯಾರ ಅಸಮಾಧಾನಗಳು ಸ್ಫೋಟ ಆಗಬಹುದು ಅದೆಲ್ಲವನ್ನು ಕೂಡ ತಣಿಸುವಂತಹ ಕೆಲಸವನ್ನ ಮಾಡೋಣ ಅಂತ ನೋಡ್ತಾ ಇದ್ದಾರೆ. ಜೊತೆಗೆ ಚಿತ್ರದುರ್ಗದಲ್ಲಿ ರಘುನಂದನ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ನಾರಾಯಣಸ್ವಾಮಿ, ರಘುನಂದನ್, ಚಂದ್ರಪ್ಪ ಮತ್ತು ಇವರ ಹೆಸರುಗಳು ಯಾರು ಅಂತಿಮವಾಗಿ ಆಯ್ಕೆ ಆಗ್ತಾರೆ ಅಂತ ಒಂದು ಹೆಸರನ್ನ ಫೈನಲ್ ಆಗಿ ಮಾಡ್ಕೊಳ್ಳೇಬೇಕಾಗಿದೆ. ಇನ್ನು ರಾಯಚೂರಿನ ವಿಷಯಕ್ಕೆ ಬರೋದಾದ್ರೆ ಅಲ್ಲಿಯೂ ಕೂಡ ರಾಜ ಅಮರೇಶ್ವರ ನಾಯಕ್ ಅವರು ಇದ್ದಾರೆ, ಜೊತೆಗೆ BV ನಾಯಕ್. ಇಬ್ಬರ ನಡುವಣೆ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡೋ ಕಸರತ್ತು ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಬಿಜೆಪಿಗೆ ಈ 5 ಕ್ಷೇತ್ರಗಳು ಯಾಕೆ ಸವಾಲಾಗ್ತಾ ಇದೆ? ಇನ್ನೂ ಕೂಡ ಅಂತಿಮವಾಗಿಲ್ವಾ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು? ದಿವ್ಯಾ, ಈಗಾಗಲೇ 20 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ಮೆಂಟ್ ಮಾಡಿದೆ. ಇನ್ನು 5 ಕ್ಷೇತ್ರಗಳು ಬಿಜೆಪಿ ಪಾಲಿಗೆ ಬಂದಿದ್ದಾವೆ. ಆ 5 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕಗ್ಗಂಟಾಗಿರುವಂಥದ್ದು. ಆಯಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ಕೂಡ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಉತ್ತರ ಕನ್ನಡ ಮತ್ತು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯ
ಗೊಂದಲ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡು ಅವ್ರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಅನಂತಕುಮಾರ್ ಅವ್ರನ್ನ ಕೇಳಿಕೊಂಡು ಅವ್ರಿಗೆ ಯಾರು ಹೇಳ್ತಾರೆ ಅವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಅದೊಂದೇನಾದರೂ ಅವರು ಶಶಿಭೂಷಣ್ ಹೆಗಡೆ ಕೊಡಿ, ರಾಮಕೃಷ್ಣ ಹೆಗಡೆ ಅವ್ರ ಮೊಮ್ಮಗ ಶಶಿಭೂಷಣ್ ಹೆಗಡೆ ಕೊಡಿ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಹೈಕಮಾಂಡ್ ಶಶಿಭೂಷಣ್ ಹೆಗಡೆಗೆ ಮಾನ್ಯತೆ ಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕು. ಇನ್ನು ಕಾಗೇರಿ ಮತ್ತು ಸೂಲಿಬೆಲೆ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಗೊಂದಲ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹಾಗೇನೆ ವಿಶ್ವನಾಥ್ ಅವರು ಶತಾಯಗತೆಯ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಬಾರ್ದು, ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಪಟ್ಟಣ ಹಿಡ್ಕೊಂಡು ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಈಗ ನನಗೆ ಕೊಡಿ, ನಮ್ಮ ಮಗನಿಗಿಲ್ಲ ಅಂದರೆ ನನಗೆ ಕೊಡಿ ಅನ್ನುವಂಥ ಮತ್ತೊಂದು ಪಟ್ಟಣ ವಿಶ್ವನಾಥ್ ಅವರು ಇಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ಗೊಂದಲಕ್ಕೆಡೆ ಮಾಡಿಕೊಟ್ಟಿರುವಂಥದ್ದು. ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ಹಾಲಿ ಸಂಸದರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಅವರಿಗೆ ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಯಾರಿಗೆ ಕೊಡಬೇಕು ಅನ್ನುವಂಥ ಗೊಂದಲ ಮನೆ ಮಾಡಿದೆ. ರಾಯಚೂರಿನಲ್ಲೂ ಕೂಡ ಹಾಗೆ. ಬೆಳಗಾವಿಯಲ್ಲಿ ಶೆಟ್ಟರ್ ವಿರುದ್ಧವಾಗಿ ಸ್ಥಳೀಯವಾಗಿ ಒಂದು ರೀತಿಯ ವಿರೋಧ ತೀವ್ರವಾಗ್ತಾ ಇದೆ. ಅಲ್ಲಿ ಈಗಾಗಲೇ ಒಂದು ನಿಯೋಗ ಯಡಿಯೂರಪ್ಪನವರು ಕೂಡ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿತ್ತು. ಜೊತೆಗೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕೂಡ ಭೇಟಿ ಮಾಡಿ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗ ಅಲ್ಲಿ ಮತ್ತೊಂದು ವರದಿ ಕೊಡಿ ಅನ್ನುವಂತಹದ್ದನ್ನ ಹೈಕಮಾಂಡ್ ಅವರು ಸೂಚನೆ ಕೊಟ್ಟು ವರದಿಯನ್ನು ಮತ್ತೊಂದು ತರಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಶೆಟ್ಟರ್ ಅವರ ಸೊಸೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಕೊಟ್ಟರೆ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಚರ್ಚೆಯು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಿದೆ. ಈ 5 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಗೊಂದಲ ಇರೋ ಹಿನ್ನೆಲೆಯಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದರೂ ಕೂಡ ಅಂತಿಮ ಮಾಡೋದಕ್ಕೆ ಹೈಕಮಾಂಡಿಂದ ಆಗ್ತಾ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.